ಫೈನಲ್ ಇಯರ್ ಸ್ಟೂಡೆಂಟ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಆಯುರ್ವೇದ ಆ್ಯಂಡ್ ಹಾಸ್ಪಿಟಲ್, ಹಾಸನ. ಈ ವಿಡಿಯೋದಲ್ಲಿ ತಾಯಿ ತನ್ನ ಮಗುವಿಗೆ ಯಾವ ಯಾವ ರೀತಿಯಲ್ಲಿ ಹಾಲನ್ನು ಕುಡಿಸುವುದನ್ನು ನೋಡೋಣ. ಮೊದಲಿಗೆ ಕ್ರಾಡಲ್ ಹೋಲ್ಡ್. ಇದರಲ್ಲಿ ತಾಯಿ ತನ್ನ ಒಂದು ಕೈಯನ್ನು ಮುಂದೆ ಚಾಚಿ ಎಲ್ಬೋ ಪಾರ್ಟ್ ಏನಿದೆ ಅಲ್ಲಿಗೆ ಮಗುವಿನ ತಲೆಯನ್ನು ಇಟ್ಕೊಂಡು ಮುಂಗೈಯಿಂದ ಮಗುವಿನ ಬಾಡಿಗೆ ಸಪೋರ್ಟ್ ಕೊಟ್ಕೊಂಡು ಇನ್ನೊಂದು ಕೈ ಏನಿದೆ ಅದನ್ನು ತಾಯಿ ಎದೆ ಭಾಗವನ್ನು ಇಟ್ಕೊಂಡು ಪಾಪುಗೆ ಹಾಲು ಕುಡಿಸ್ಬೇಕಾದ್ರೆ ಎದೆ ಭಾಗದ ಎರುಳ ಪಾರ್ಟ್ ಏನಿದೆ ಅದು ಪಾಪುವಿನ ಬಾಯಿಗೆ ಫುಲ್ ಕವರ್ ಆಗಿರಬೇಕು. ಪಾಪುವಿನ ಗಲ್ಲ ಮತ್ತು ತಾಯಿಯ ಎದೆ ಭಾಗಕ್ಕೆ ತಾಗಿರಬೇಕು. ಪಾಪುವಿನ ಹೊಟ್ಟೆ ಮತ್ತು ತಾಯಿಯ ಹೊಟ್ಟೆ ತಾಗಿರಬೇಕು. ಇದು ಮೊದಲನೇ ಪೊಸಿಷನ್. ಎರಡನೇ ಪೊಸಿಷನ್ ಅಂತಂದರೆ ಕ್ರಾಸ್ ಕ್ರಾಡಲ್ ಹೋಲ್ಡ್ ಅಂತ ಕರಿತೇವೆ. ಇದು ಅದೇ ಥರ, ಆದರೆ ನಾವು ಆಪೋಸಿಟ್ ಹ್ಯಾಂಡ್ನ ಬಳಸ್ಕೊಂಡು ನಾವು ಹಾಲನ್ನ ಕುಡಿಸ್ತೀವಿ. ಮುಂಗೈ ಏನಿದೆ ಅದು ಪಾಪುವಿನ ತಲೆಗೆ ಸಪೋರ್ಟ್ ಕೊಟ್ಕೋಬೇಕು. ಪಾಪುವಿನ ಬಾಡಿ ಏನಿದೆ ಕೈಯಿಂದ ಕೆಳಗೆ ಸಪೋರ್ಟ್ ಕೊಟ್ಕೊಂಡು ನಾವು ಇನ್ನೊಂದು ಕೈಯಿಂದ ತಾಯಿ ತನ್ನ ಎದೆ ಭಾಗವನ್ನು ಇಟ್ಕೊಂಡು ಪಾಪುಗೆ ಹಾಲು ಕುಡಿಸ್ಬೋದು. ನೆಕ್ಸ್ಟ್ ಪೊಸಿಷನ್ ಫುಟ್ಬಾಲ್ ಹೋಲ್ಡ್ ಪೊಸಿಷನ್. ಈ ಪೊಸಿಷನ್ ಯೂಶಲಿ ಟ್ವಿನ್ ಬೇಬಿಗಳಾದ ತಾಯಂದಿರಿಗೆ ಸಜೆಸ್ಟ್ ಮಾಡ್ತಾರೆ. ಫಸ್ಟು ತಾಯಿಯ ಒಂದು ಕೈ ಮುಂಗೈ ಏನಿದೆ ಅಲ್ಲಿ ಪಾಪುವಿನ ತಲೆ ಭಾಗ ಇಟ್ಕೊಂಡು ಮಗುವಿನ ಬಾಡಿ ಏನಿದೆ ಅದು ತಾಯಿಯ ಕೈಯಿಂದ ಹೋಗಬೇಕು. ಅದೇ ಥರ ಸೇಮ್ ಇನ್ನೊಂದು ಕೈಯಿಂದ ಇಟ್ಕೊಂಡು ಮಗುವಿಗೆ ತಾಯಿ ಹಾಲನ್ನು ಕುಡಿಸ್ಬೋದು. ನೆಕ್ಸ್ಟ್ ಪೊಸಿಷನ್ ಸೈಡ್ ಲೈನ್ ಪೊಸಿಷನ್. ಸಿಸೇರಿಯನ್ ಡೆಲಿವರಿ ಆದ ನಂತರ ತಾಯಿ ತುಂಬ ಹೊತ್ತು ಕೂತ್ಕೊಂಡು ಮಗುವಿಗೆ ಹಾಲನ್ನು ಕುಡಿಸೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ತಾಯಿ ರೈಟ್ ಅಥವಾ ಲೆಫ್ಟ್ ಸೈಡ್ಗೆ ಮಲ್ಕೊಂಡು ಪಾಪುವನ್ನು ಕೂಡ ಮಲಗಿಸ್ಕೊಂಡು ಹಾಲನ್ನು ಕುಡಿಸ್ಬೋದು. ಇದನ್ನು ಯೂಶಲಿ ರೆಕಮೆಂಡ್ ಮಾಡಲ್ಲ. ಯಾಕೆ ಅಂದರೆ ಹಾಲನ್ನು ಕುಡಿಸ್ಬೇಕಾದ್ರೆ ತಾಯಿ ನಿದ್ರೆಗೆ ಜಾರುವುದು. ಇದರಿಂದ ತಾಯಿಯ ಎದೆ ಭಾಗ ಪಾಪುವಿನ ಮೂಗಿಗೆ ಅಥವಾ ಬಾಯಿಗೆ ತಾಗಿ ಉಸಿರಾಟಕ್ಕೆ ತೊಂದರೆ ಆಗಿ ಪಾಪು ಸಾವನ್ನು ಹಬ್ಬೋದು. ಇದನ್ನು ನಾವು ಸಿಡ್ ಅಂತ ಕರಿತೇವೆ, ಸಡನ್ ಇನ್ಫ್ಯಾಂಟ್ ಡೆತ್. ಯೂಶಲಿ ದಿನಕ್ಕೆ 2 ಗಂಟೆ ಒಂದ್ಸತಿ ತಾಯಿ ತನ್ನ ಮಗುವಿಗೆ ಹಾಲನ್ನು ಕುಡಿಸ್ಬೇಕು. ಪಾಪು ಹೇಗೆ ಕರೆಕ್ಟಾಗಿ ಹಾಲು ಕುಡಿದಿದೆ ಅಂತ ತಾಯಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ಹಾಲು ಕುಡಿಸಿದ ನಂತರ ತಾಯಿಗೆ ತನ್ನ ಎದೆ ಅಗುರು ಅನಿಸುತ್ತೆ. ಪಾಪು ಕರೆಕ್ಟಾಗಿ ಯೂರಿನ್ ಮತ್ತು ಮೋಷನ್ನ ಪಾಸ್ ಮಾಡುತ್ತೆ. ನೀಟಾಗಿ 2 ಅಥವಾ 3 ಗಂಟೆಗಳ ಕಾಲ ಪಾಪು ನಿದ್ದೆಯನ್ನು ಮಾಡುತ್ತೆ. ಈ ಎಲ್ಲ ರೀತಿಯಿಂದ ತಾಯಿ ತನ್ನ ಮಗುವಿಗೆ ಹಾಲನ್ನು ಕುಡಿಸ್ಬೋದು. ಧನ್ಯವಾದಗಳು.